ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಟೀ ಕಾಫಿ ಆಯಿತಾ ಸ್ನೇಹಿತರೆ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಎಲ್ರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ರೂ ಆ ಸೂರ್ಯ ಭಗವಾನ್ಗೊಂದು ಪೂಜೆ ಮಾಡಿ ಅವರ ಆಶೀರ್ವಾದ ಎಲ್ರಿಗೂ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಬೆಳಗ್ಗೆ ಪ್ರತಿದಿನದಂತೆ ಸ್ನೇಹಿತರೆ ಹಾಲು ಮಕ್ಕಳಿಗೆ ಒಂದು ಸ್ವಲ್ಪ ಹಾಲು ಕಾಯಿಸಿ ಬಿಸಿ ಹಾಲು ಕೊಟ್ವಿ ಅಂದರೆ ಖುಷಿ ಆಗ್ತಾಯಿರುತ್ತೆ. ನಂತರದಲ್ಲಿ ಬಂದುಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ನನ್ನದೇ ಏನು ಟೀ ಮಾಡೋದು ಕಾಫಿ ಮಾಡೋದು ಅಂತೇಳಿ ಅದೇನು ಶೇರ್ ಮಾಡ್ಕೊಳ್ಳಿ ಅಂತೇಳಿ ಸ್ವಲ್ಪ ಹಾಲು ಕಾಯಿಸೋದು ಇದನ್ನು ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ತಿಂಡಿಗೆ ಬಂದುಬಿಟ್ಟು ಇವತ್ತು ಹೆಸ್ರು ಕಾಳಿಂದು ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನೀವು ಒಂದು ಸಲ ಮಾಡಿ ನೋಡಿ. ಇದಕ್ಕೆ ರಾತ್ರಿ ಎಲ್ಲ ನೆನೆಸಿರುವಂಥ ಹೆಸ್ರು ಕಾಳು ಸ್ನೇಹಿತರೆ. ರಾತ್ರಿ ನಾವೆಲ್ಲ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಟೈಮಿಗೆ ಅಂದ್ರೂ ಒಂದು 2-3 ಸಲ ಹೆಸ್ರು ಕಾಳನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ದೋಸೆ ಮಾಡೋ ಟೈಮಿಗೆ ಹೆಸ್ರು ಕಾಳು, ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ನಾನು ಅದ್ರ ಜೊತೆಗೇ ಒಂದು ಹಿಡಿಯೋಷ್ಟು ಅಕ್ಕಿಯನ್ನು ನೆನೆಯಾಗಿಟ್ಟಿದ್ದೆ ಸ್ನೇಹಿತರೆ. ಅದು ಎಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದ ನಂತರದಲ್ಲಿ ನೀವು ಸಾಲ್ಟ್ ಬೇಕಂದರೆ ಇದ್ರ ಜೊತೆಗೇ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಆದ್ರೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ನಮಗೆ ಗರಿ ಗರಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಚಿರೋಟಿ ರವೆನಾದ್ರೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ರವೆನ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಬೇಸಿಗೆ ಬಿಸಿಲಿಗೆ ಈ ರೀತಿಯಾಗಿ ತಂಪಾಗಿರುವಂಥ ಆಹಾರ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈ ರೀತಿ ಇದರನ್ನೇ ಹೆಸ್ರು ಕಾಳನ್ನು ನೆನೆ ಇಟ್ಬಿಟ್ಟು ಮೊಳಕೆ ಬರೆಸಿ ಸಲಾಡು ಈ ರೀತಿಯಾಗೆಲ್ಲ ಇದರಲ್ಲೇ ಮತ್ತು ಜ್ಯೂಸ್ ಎಲ್ಲದು ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ನಾನಂತೂ ಎಂದು ಟ್ರೈ ಮಾಡಿಲ್ಲ ಸ್ನೇಹಿತರೆ. ಮಾಡ್ದನ್ನು ನೋಡಿದ್ದೀನಿ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಇಲ್ಲಿ ಶೇಂಗಾ ಬೀಜದ್ದು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಂದ್ರೆ ನಾವು ತೆಂಗಿನಕಾಯಿ ಚಟ್ನಿನಾದ್ರೂ ಮಾಡ್ಕೊಳ್ಬೋದು. ಹಾಗೆಯೇ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿದರೆ ಇದಕ್ಕೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ನೀವೇನು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡಬೇಕು ಅಂತೇನಿಲ್ಲ. ಚಿಕ್ಕದು ಒಂದು ಕಪ್ಪಲ್ಲಿ ಸ್ವಲ್ಪ ಒಂದು ಕಪ್ಪು ನೆನೆ ಇಡಿ ಹೆಸ್ರು ಕಾಳನ್ನು. ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಸೇರಿಸಿ ನೆನೆ ಇಡಿ. ಬೆಳಗ್ಗೆ ಎದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳಿ ಸ್ನೇಹಿತರೆ. ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ. ಒಂದು ಸಲ ಮಾಡಿ ರುಚಿ ನೋಡಿದರೆ ಅವಾಗೇ ಗೊತ್ತಾಗುವಂಥದ್ದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಮಾತ್ರ ಯಾವುದು ಚೆನ್ನಾಗಿ ಬರುತ್ತಲ್ಲ ಆ ರೀತಿಯೇ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನನಗೆ ಇದು ಆಗಲಿ ಅಂತೇಳಿ ಯಾವ್ಯಾವ ರೀತಿದೂ ಇದನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟನೂ ಬರಲ್ಲ, ಇಷ್ಟನೂ ಇಲ್ಲ. ಹಾಗಾಗಿ ನಾನು ಏನು ಮಾಡಿರ್ತೀನಲ್ಲ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಳುಗಳಿಗೆಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಗ್ರೀನಾಗಿ ಕಾಣ್ತಾ ಇರುತ್ತಲ್ಲ, ಹಾಗಾಗಿ ಅವರಿಗೂ ಇದೇನು ಹೊಸ ಥರ ಇದೆಯಲ್ಲ ಅಂತೇಳಿ ಖುಷಿಯಿಂದ ತಿಂತಾರೆ. ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ. ಈ ರೀತಿಯಾಗಿ ಬಿಸಿ ಬಿಸಿ ದೋಸೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿಕೊಟ್ವಿ ಅಂತಂದರೆ ಇನ್ನೂ ಒಂದು ಬೇಕಮ್ಮ ಅಂತ ಕೇಳ್ತಾ ಇರ್ತಾರೆ. ನನ್ನ ಮನೇಲೇನ ಅದೇ ರೀತಿ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಬಿಸಿಯುವುದು ಇಲ್ಲಿ ತೆಗಿತಾ ಇದ್ದೆ, ಒಂದು ಅಲ್ಲಿ ಕೊಡ್ತಾ ಇರಬೇಕು, ಹಾಗೆ ತಿಂತಾ ಇರಬೇಕು. ಅದು ತುಂಬಾ ಒಳ್ಳೆಯದಲ್ವ. ಹಾಗಾಗಿ ನಂತರದಲ್ಲಿ ಇಲ್ಲಿ ಚಟ್ನಿ ನಾನು ಮುಂಚೆನೇ ಇದನ್ನು ಮಾಡ್ಕೊಂಡಿದ್ದೆ, ಅದರ ಕ್ಲಿಪ್ಪಿಂಗ್ಸ್ ಹಿಂದೆ ಇದು ಆಗಿದೆ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ಕೊಂಡಿದ್ದೀನಿ, ಹುರ್ಗಡ್ಲೆ, ಹಾಗೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆಯೇ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ನೇಹಿತರೆ, ಮತ್ತು ಶೇಂಗಾ ಬೀಜ ಸೇರಿಸ್ಕೊಂಡಿದ್ದೀನಿ. ಸಾಲ್ಟ್ ಅಂತ ಇಷ್ಟೊತ್ತಿನಲ್ಲಿ ಯಾಕೆ ಹೇಳ್ತೀನಿ ಅಂದರೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ನೈಟ್ ಟೈಮ್ ಎಲ್ಲ ಟೈಮಿಗೆ ಅದು ಹೆಸ್ರು ಹೇಳ್ಬಾರ್ದು ಅಂತಾರಲ್ಲ, ಹಾಗಾಗಿ ನಾನು ಆ ರೀತಿಯಾಗಿ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ. ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ಚಟ್ನಿ ರೆಡಿಯಾಗಿರುತ್ತೆ ಸ್ನೇಹಿತರೆ. ನಮ್ಮನೇಲಿ ಮಾಮೂಲಿ ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡೋದು. ನಂತರದಲ್ಲಿ ಇಲ್ಲಿ ಹಣ್ಣು ತೊಗೊಂಡು ಬಂದಿದ್ರಲ್ಲ, ಅದು ಹಣ್ಣು ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ. ಮೊನ್ನೆ ತೊಗೊಂಬಂದಾಗ ಸ್ವಲ್ಪ ಇನ್ನೂ ಇದು ಇದ್ದಂಗಿತ್ತಲ್ಲ, ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಆಗುತ್ತೆ ಅಂತೇಳಿ ಸ್ವಲ್ಪ 1-2 ಪೀಸು ಮಗನಿಗೆ ಕಟ್ ಮಾಡ್ಕೊಳಪ್ಪ ಅಂತಂದೆ ಕಟ್ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಟಿಫನ್ ಜೊತೆಗೆ ಒಂದು ಸ್ವಲ್ಪ ಹಣ್ಣಾದ್ರೂ ಸೇವನೆ ಮಾಡಬೇಕು ಸ್ನೇಹಿತರೆ, ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ ಈ ರೀತಿಯಾಗಿತ್ತು ಸ್ನೇಹಿತರೆ ಇವತ್ತಿನ ದೋಸೆ, ಹೆಸ್ರು ಕಾಳು ದೋಸೆ, ಹಾಗೆ ಚಟ್ನಿ, ಹಾಗೆಯೇ ಹಣ್ಣು ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ. ನನ್ನ ರೆಸಿಪಿಗಳೆಲ್ಲ ನಾನು ಹಾಕ್ತಾಯಿರ್ತೀನಿ. ನಮ್ಮ ತಂಗಿ
ಹೇಳ್ತಾ ಇರ್ತಾಳೆ. ನಮ್ಮ ಅಕ್ಕಂತೂ ಬಾಯಲ್ಲೆಲ್ಲ ನೀರು ಬರೋಂಗೆ ಮಾಡ್ತಿರ್ತಾಳೆ, ದೊಡ್ಡಮ್ಮ ಏನೆಲ್ಲ ಮಾಡ್ತಾ ಇರ್ತಾಳೆ ಅಂತೇಳಿ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ರಜದಲ್ಲಿ ಬಂದಾಗ ಯಾವ ತಿಂಡಿ ಬೇಕು ಎಲ್ಲ ಮಾಡಿಕೊಡ್ತೀನಿ ಅಂತೇಳಿ. ಹಾಗೆ ಇನ್ನೊಬ್ಳು ತಂಗಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ಅಕ್ಕ ನಾನು ನೆನ್ನೆ ನೀನು ಹುಣಸೆ ಹುಳಿ ಚಿತ್ರಾನ್ನ ಮಾಡಿದ್ದಲ್ಲ, ನಾನು ಮಾಡಿಬಿಟ್ಟೆ ಇರೋಕ್ಕಾಗಲಿಲ್ಲ ಅಂತೇಳಿ. ಹಾಗೆಯೇ ಈ ರೀತಿ ಹೇಳ್ತಿರ್ತಾರೆ, ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಕಬ್ಬಿನ ಹಾಲು ಸ್ನೇಹಿತರೆ. ಇವಾಗ ಬಿಸಿಲಾಗಿರೋದ್ರಿಂದ ಒಂದು 4 ಸಲ ಅಂದರೂ ಬಂದೇ ಬರ್ತಾರೆ. ಇನ್ಮೇಲಿಂದ ಒಂದು 5 ಟ್ರಿಪ್ 6 ಟ್ರಿಪ್ ಆಗ್ತಾನೇ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಮಗ ಅಮ್ಮ ತೊಗೊಂಡ್ಲ ಅಂದ, ತಗೊಳಪ್ಪ ಅಂತಂದೆ. ಮಕ್ಕಳು ಖುಷಿಯಿಂದ ಕುಡಿತೀವಿ ಏನು ಕಬ್ಬಿನ ಹಾಲು ಕುಡಿತೀವಿ ಅಂದಾಗ ಖಂಡಿತ ಏನು ಅವ್ರ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದನ್ನು ಕೊಡಿಸ್ತೀನಿ ಸ್ನೇಹಿತರೆ. ಹಾಗೆಯೇ ನನಗೆ ಅಂತಂದರೆ ನಾನು ಇದು ಐಸೆಲ್ಲ ಹಾಕಿರ್ತಾರಲ್ಲ, ಆ ಥರದ್ದು ನಾನು ಕುಡಿಯೋದಿಲ್ಲ. ಹಾಗಾಗಿ ನನಗೆ ಮಾಮೂಲಿ, ಮತ್ತು ಅವ್ರಿಗೆ ಇದಕ್ಕಂದ್ರೆ ಸ್ವಲ್ಪ 5 ರೂಪಾಯಿ ಹೆಚ್ಚಿಗೆ, ಅದಕ್ಕೆ 5 ರೂಪಾಯಿ ಕಡಿಮೆ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟು ಅವ್ರ ಚಿಕ್ಕವನಿಗೂ ಸಂಜೆ ಕಡೆಗೆ 4 ಗಂಟೆಗೆ ಬಂದಿದ್ದರು, 4:15. ಆ ಟೈಮಲ್ಲಿ ಮತ್ತೆ ಇನ್ನೊಂದು ಕಪ್ ತೊಗೊಂಡು ಅವನಿಗೆ ಬಂದಿದ್ದ ತಕ್ಷಣ ಕುಡಿಯೋಕ್ಕೆ ಅಂತೇಳಿ ಇಟ್ಟಿದ್ದು. ಅವನು ಬಂದು ಸ್ವಲ್ಪ ಕಬ್ಬಿನ ಹಾಲು ಎಲ್ಲ ಕುಡಿದು ಖುಷಿ ಆಯಿತು ಸ್ನೇಹಿತರೆ. ನಂತರದಲ್ಲಿ ನಾನಿಲ್ಲಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಕೂತ್ಕೊಂಡಿದ್ದೆ, ಸುಮ್ಮನೆ ಕೂತ್ಕೊಂಡು ಅಂತ ನನಗೇನಷ್ಟು ಏನಾದರೂ ಒಂದು ಕೆಲಸಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಹಾಗೆ ಕೂತ್ಕೊಂಡಂತೂ ಟೈಮ್ ಪಾಸ್ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೂ ಸ್ವಲ್ಪ ಒಂದು ಬ್ಲೌಸರ ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಸ್ನೇಹಿತರೆ. ನಾನೆಲ್ಲ ಪೂರ್ತಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ವೀಡಿಯೋ ಕೂತ್ಕೊಳ್ತೀನಿ ಅಂತಂದರೆ ತುಂಬಾ ಇದಾಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ಪಟ ಒಂದು ಬ್ಲೌಸ್ ಕಟ್ ಮಾಡಿಕೊಂಡು ಹಾಗೇ ಹೊಲ್ದು ಬಿಡೋಣ ಬೇಗ ಅಂತೇಳಿ ಹೊಲಿತಾ ಇದ್ದೀನಿ ಸ್ನೇಹಿತರೆ. ಇದ್ರ ಬ್ಲೌಸು ವಿಶೇಷತೆ ಏನಪ್ಪ ಅಂತಂದರೆ, ಇವು ಯಾವ ಗ್ರೀನ್ ಕಲರೇ ಹೊಲಿತೀರಾ ಅಂತಂದರೆ, ನಾನು ಈ ಪೂಜೆಗೆಲ್ಲ ತಂದಿರ್ತೀವಲ್ಲ ಆ ಬ್ಲೌಸ್ ಪೀಸ್ ಇರುತ್ತಲ್ಲ, ಹಾಗಾಗಿ ಅದನ್ನೇ ಈ ರೀತಿಯಾಗಿ ಹೊಲ್ಕೊಳ್ತೀನಿ. ದೇವ್ರ ಏನು ಪೂಜೆ ಎಲ್ಲ ಮಾಡೋ ಟೈಮಿಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇದು ರೌಂಡ್ ಏನು ಸ್ಲೀವ್ ಬರುತ್ತಲ್ಲ, ಆ ರೀತಿಯಾಗಿ ಮೆಗಾ ಸ್ಲೀವ್ ಅಂತಾರೆ, ರೌಂಡ್ ಸ್ಲೀವ್ ಅಂತಾರೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆದರೆ ಇದು ಏನಂದರೆ ಸ್ವಲ್ಪ ತೋಳು ಇಟ್ಕೊಳ್ತಾರಲ್ಲ, ಅವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಸ್ವಲ್ಪ ಉದ್ದ ಇರಬೇಕು, ಲೆಂತಿಯಾಗಿದ್ರೇ ನನಗೆ ಸ್ಲೀವ್ ಇಷ್ಟ ಆಗುವಂಥದ್ದು. ಸ್ವಲ್ಪ ಮೇಲುಕನ ಇತ್ತು ಅಂತಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಆದ್ರೂ ಇದು ಅಂದರೆ ಮನೇಲೇ ದೇವ್ರ ಪೂಜೆ ಮಾಡೋ ಟೈಮಿಗೆ ಈಗೇನಾದ್ರೂ ಹಾಕ್ಕೊಳ್ತಿರ್ತೀನಲ್ಲ, ಆ ಟೈಮಿಗೆ ನಡೆಯುತ್ತೆ ಅಂತೇಳಿ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಾನು ಮೊದಲೇ ಒಂದು ಸಲ ಸ್ಟಿಚ್ ಮಾಡಿದ್ದೆ. ಆವಾಗ ಸ್ವಲ್ಪ ಅದು ಸ್ಲೀವಲ್ಲಿ ಮೇಲಕ್ಕನ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದು ಇದನ್ನು ಮಾಡಿದೆ. ಹಾಗಾಗಿ ಮತ್ತಿನ್ನೊಂದು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಇದು, ಯಾಕಂದರೆ ಡಬಲ್ ಇದು ಬಂದಿರುತ್ತಲ್ವ, 2 ಬಟ್ಟೆ ಲೇಯರ್ ಬಂದಿರುತ್ತಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ನೀವು ಯಾರಾದರೂ ಬೇಕಾದರೆ ಒಂದು ಸಲ ಹೊಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಬರ್ತಿತ್ತಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಬ್ಲೌಸಲ್ಲೂ ಅಷ್ಟೇ ಸ್ನೇಹಿತರೆ, ಮುಂದಿನ ಫ್ರಂಟ್ ಭಾಗ ಬರುತ್ತಲ್ಲ, ಇದರಲ್ಲಿ ಕ್ರಾಸ್ ಬಟ್ಟೆ ಹಾಕ್ಕೊಂಬಿಟ್ಟು ಕಟ್ ಮಾಡಿ ಹೊಲಿಬೇಕು ಸ್ನೇಹಿತರೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಆ ಥರ ಬ್ಲೌಸನ್ನು ಹೊಲ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತದು ಬ್ಲೌಸು. ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಲೀವ್ದು ಹಾಗೆಯೇ ಬ್ಲೌಸಿಂದು ಅಂತಂದರೆ ನಮ್ಮ ಮನೆಯವರ ತಂಗಿ ಎಲ್ಲ ಸ್ಟಿಚ್ ಮಾಡ್ತಾರಲ್ಲ, ಹಾಗಾಗಿ ಅವ್ರು ಹೇಳಿದರು, ಸವಿತಾ ಈ ಥರ ಒಂದು ಸಲ ಹೊಲ್ಕೋ, ಎಷ್ಟು ಚೆನ್ನಾಗಾಗುತ್ತೆ, ನಿನಗೆ ಇಷ್ಟಪಟ್ಟು ಹೊಲ್ಕೊಳ್ತೀಯ ಅಂತೇಳಿ. ಹಾಗಾಗಿ ಅವತ್ತಿಂದ ಒಂದು ಸಲ ಹೊಲಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಅದೇ ಥರ ಹೊಲ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಬ್ಲೌಸನ್ನು. ಒಂದು ಸಲ ನಿಮಗೆ ಯಾರಿಗಾದ್ರೂ ಬರ್ತಿತ್ತಂದರೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆಯೇ ನೀವು ಟೈಲರ್ಗೂ ಹೊಲಿತಾರಲ್ಲ, ಅವ್ರು ಸ್ಟಿಚ್ ಮಾಡೋ ಹತ್ರ ಕೊಟ್ಟರೆ ಹೇಳಿದ್ರಂದ್ರೂ ಸ್ಟಿಚ್ ಮಾಡಿಕೊಡ್ತಾರೆ, ಸ್ಟಿಚ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ನಾನು ಅರ್ಜೆಂಟಿಗೆ ಇಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ಡೀಟೇಲಾಗಿ ನೀಟಾಗಿ ಏನೋ ಎಲ್ಲ ಇದನ್ನು ಮಾಡಿಲ್ಲ ಸ್ನೇಹಿತರೆ. ಫಾಸ್ಟ್ ಇದಕ್ಕೆ ಇಟ್ಬಿಟ್ಟು ಹೊಲಿಯೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ, ಬ್ಲೌಸ್ದೆಲ್ಲ ಸ್ಟಿಚಿಂಗ್ ಮಾಡುವಂಥದ್ದು. ಹಾಗೆಯೇ ಇದೆಲ್ಲ ಏನು ಜಾಯಿಂಟ್ ಮಾಡ್ಕೊಂಡಿದ್ದ ನಂತರದಲ್ಲಿ ಪೈಪಿಂಗು ಎಲ್ಲ ಕೊಡುವಂಥದ್ದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸು ಎಲ್ಲ. ನೋಡೋಣ, ಹಾಕ್ಕೊಂಡಿದ್ದಾದಮೇಲೆ ಯಾವ ರೀತಿಯಾಗಿತ್ತು ಅಂಥೇಳಿ ಹೇಳ್ತೀನಿ ಖಂಡಿತವಾಗ್ಲೂ. ಇದಕ್ಕೆ ಈ ರೀತಿಯಾಗಿ ಸ್ಲೀವ್ಗೆಲ್ಲ ಬರೀ ಎಷ್ಟು 3 ಇಂಚು 4 ಇಂಚ್ ಈ ರೀತಿಯಾಗಿಡ್ತಾರಲ್ಲ, ಆ ಥರ ಸ್ಲೀವ್ ಆಯಿತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನನಗಿದು ಒಂದು ಇಷ್ಟ ಆಗಿತ್ತು, ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ನೋಡೋಣ ಇನ್ಮೇಲೆ ಏನಾದರೂ ಇದೇ ಥರ ಸ್ಲೀವ್ ಇದನ್ನು ಮಾಡಿದೆ ಅಂತಂದರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ.